ಹಗರಣಗಳೇ ಹೆಚ್ಚು ಸದ್ದು ಮಾಡುತ್ತಿವೆ. ಇದೀಗ ಉಪಕುಲಪತಿ ಡಾಕ್ಟರ್ ಎಚ್.ಬಿ. ವಾಲಿಕಾರ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಇದರ ಪ್ರತಿ TV9ಗೆ ಲಭ್ಯವಾಗಿದೆ. ಧಾರವಾಡ ವಿಶ್ವವಿದ್ಯಾನಿಲಯ ಕರ್ನಾಟಕದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದು. ಇಲ್ಲಿ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡಿ ಬದುಕನ್ನ ಕಟ್ಟಿಕೊಳ್ಳುತ್ತಿದ್ದಾರೆ. ಆದರೆ ಕರ್ನಾಟಕ ವಿಶ್ವವಿದ್ಯಾನಿಲಯದ ಇಂದಿನ ಪರಿಸ್ಥಿತಿ ನೋಡಿದ್ರೆ ಇದು ವಿಶ್ವವಿದ್ಯಾನಿಲಯವೋ ಅಥವಾ ಬ್ರೋಕರಿಂಗ್ ಮಾಡೋ ಶೇರ್ ಮಾರ್ಕೆಟ್ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಕರ್ನಾಟಕ ವಿವಿಯಲ್ಲಿ 2010ರಿಂದ 2012ರವರೆಗೆ 262 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿರುವುದನ್ನ ವಿಶ್ವವಿದ್ಯಾನಿಲಯದ ಲೆಕ್ಕ ಪರಿಶೋಧನಾ ಇಲಾಖೆ ಪತ್ತೆ ಹಚ್ಚಿದೆ. ಜೊತೆಗೆ ಈ ಹಗರಣದಲ್ಲಿ ಪ್ರಧಾನ ಆರೋಪಿಯಾಗಿ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಚ್.ಬಿ. ವಾಲಿಕಾರ್ ಅವರನ್ನ ಮಾಡಲಾಗಿದೆ. ಇವರ ವಿರುದ್ಧ 59 ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಲಾಗಿದೆ. 300 ಪುಟಗಳ ಹಗರಣದ ವರದಿಯನ್ನ ರಾಜ್ಯ ಸರ್ಕಾರಕ್ಕೂ ವಿವಿಯ ಲೆಕ್ಕ ಪರಿಶೋಧನಾ ಇಲಾಖೆ ಸಲ್ಲಿಸಿದೆ. ಕರ್ನಾಟಕ ವಿಶ್ವವಿದ್ಯಾನಿಲಯದ ಲೆಕ್ಕ ಪರಿಶೋಧನಾ ಇಲಾಖೆಯ ಅಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಕುಲಪತಿ ವಾಲಿಕಾರ್ ವಿರುದ್ಧ ಒಟ್ಟು 59 ಗೋಲ್ಮಾಲ್ ಮಾಡಿರುವ ಆರೋಪಗಳನ್ನ ಮಾಡಿದೆ. 2010ರಿಂದ 2012ರವರೆಗೆ ಅಂದ್ರೆ ವಿವಿಯ ಕುಲಪತಿ ಡಾಕ್ಟರ್ ಎಚ್.ಬಿ. ವಾಲಿಕಾರ್ ಆಡಳಿತದಲ್ಲಿ ಒಟ್ಟು 266 ಕೋಟಿ ರೂಪಾಯಿ ಹಗರಣ ನಡೆದಿದೆ ಎಂದು ವರದಿಯಲ್ಲಿ ಆರೋಪಿಸಲಾಗಿದೆ. ಇದಲ್ಲದೆ ವಿಶ್ವವಿದ್ಯಾಲಯದ ಮುದ್ರಣದಲ್ಲಿ ಒಂದು ಮಾರ್ಕ್ಸ್ ಕಾರ್ಡ್ಗೆ ₹1 ಮುದ್ರಣವಾಗುತ್ತೆ. ಆದರೆ ವಾಲಿಕಾರ್ ಸಾಹೇಬರು ಅದೇ ಮಾರ್ಕ್ಸ್ ಕಾರ್ಡ್ ಅನ್ನ ಆಂಧ್ರ ಸಂಸ್ಥೆಯೊಂದರಿಂದ ₹25ಗೆ ಪ್ರಿಂಟ್ ಮಾಡಿಸಿದ್ದಾರೆ. ಒಟ್ಟು 1,25,00,000 ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಮಾಡಿಸಿ 79,94,000 ವಿನಿಯೋಗಿಸಿ ಗೋಲ್ಮಾಲ್ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಇನ್ನು ಕೊಟೇಶನ್ ಕೊಡದೆ ವಿವಿಯಲ್ಲಿ 18,91,000 ಐಟಮ್ಸ್ ಗಳನ್ನ ಖರೀದಿಸಲಾಗಿದೆ. ಸರ್ಕಾರ ಅಥವಾ ರಾಜ್ಯಪಾಲರ ಅನುಮತಿ ಇಲ್ಲದೆ ವಾಲಿಕಾರ್ ಸಾಹೇಬರು ವರ್ಗಾವಣೆ ಮಾಡಿ ವಿವಿಗೆ 5,18,000 ನಷ್ಟ ಮಾಡಿದ್ದಾರೆ. ಇನ್ನು ವಿವಿಯಲ್ಲಿ 26,04,00,000 ತುಂಡು ಗುತ್ತಿಗೆ ಹಗರಣ ನಡೆದಿದೆ ಎಂದು ವರದಿಯಲ್ಲಿ ಆರೋಪಿಸಲಾಗಿದೆ. ಇದು ವಿಶೇಷ ಅಂದ್ರೆ ಸರ್ಕಾರದ ತಡೆಯಾಜ್ಞೆ ಧಿಕ್ಕರಿಸಿ ನೇಮಕಾತಿ ಮಾಡಿ ವಿವಿಯಲ್ಲಿ ನೇಮಕಾತಿ ಹಗರಣ ನಡೆದಿದೆ ಎಂದು ಆರೋಪಿಸಲಾಗಿದೆ. ವಿವಿಯ 61ನೇ ಘಟಿಕೋತ್ಸವದಲ್ಲಿ ಮಾಡಿದ್ದ 10 ಲಕ್ಷ ರೂಪಾಯಿ ಊಟದ ವ್ಯವಸ್ಥೆಯನ್ನು ವಾಲಿಕಾರ್ ಗೋಲ್ಮಾಲ್ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ಜೊತೆಗೆ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 24,23,000 ನಕಲಿ ಪ್ರಾಕ್ಟಿಕಲ್ ಯಂತ್ರ ಖರೀದಿಸಲಾಗಿದೆ ಎಂದು ವರದಿಯಲ್ಲಿ ಆರೋಪಿಸಲಾಗಿದೆ. ಇದಲ್ಲದೆ 6,47,00,000 ವೆಚ್ಚದ ಅನುಮೋದನೆ ಇಲ್ಲದೆ ಪುನರ್ ವಿನಿಯೋಗ ಪ್ರಕರಣಗಳನ್ನ ಲೆಕ್ಕ ಪರಿಶೋಧನಾ ಇಲಾಖೆ ಪತ್ತೆ ಹಚ್ಚಿದೆ. ಇನ್ನು ಲೆಕ್ಕ ಪರಿಶೋಧಕರು ಈ 2010ರಿಂದ 12ರವರೆಗಿನ ವಿಶ್ವವಿದ್ಯಾನಿಲಯ ಒಟ್ಟು ವ್ಯವಹಾರಗಳ ಲೆಕ್ಕದಲ್ಲಿ ಒಟ್ಟು 12,08,00,000 ಡಿಫರೆನ್ಸ್ ಬಂದಿದೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ತಾ ಇದ್ರು ಉನ್ನತ ಶಿಕ್ಷಣ ಸಚಿವ ಆರ್.ವಿ. ದೇಶಪಾಂಡೆ ಮಾತ್ರ ಕಣ್ಣು ಮುಚ್ಚಿ ಕೂತಿದ್ದಾರೆ. ಹಗರಣದ ಬಗ್ಗೆ ಸಚಿವ ದೇಶಪಾಂಡೆಗೆ ಪೂರ್ಣ ಮಾಹಿತಿ ಇದ್ರು ವಿವಿ ಕುಲಪತಿ ವಾಲಿಕಾರ್ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ. ಇದನ್ನ ನೋಡಿದ್ರೆ ವಾಲಿಕರ್ಗೆ ಸಚಿವ ದೇಶಪಾಂಡೆ ಬೆಂಬಲ ನೀಡ್ತಾ ಇದ್ದಾರೆಂಬ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಲೆಕ್ಕ ಪರಿಶೋಧನಾ ಇಲಾಖೆ ಪತ್ತೆ ಹಚ್ಚಿದ ವಿವಿಯ 266 ಕೋಟಿ ರೂಪಾಯಿ ಹಗರಣ ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಸಿಐಡಿ ಅಥವಾ ಯಾವುದಾದ್ರೂ ಉನ್ನತ ತನಿಖೆ ಸಂಸ್ಥೆಯಿಂದ ಇಷ್ಟರೊಳಗೆ ತನಿಖೆಗೆ ಆದೇಶ ನೀಡಬೇಕಾಗಿದ್ದ ಸಚಿವ ದೇಶಪಾಂಡೆ ಹಗರಣವನ್ನ ನೋಡಿಯೂ ನೋಡದೇ ಇರೋ ರೀತಿಯಲ್ಲಿ ವರ್ತಿಸ್ತಾ ಇರೋದ್ರಿಂದ ವಿಶ್ವವಿದ್ಯಾನಿಲಯಗಳಲ್ಲಿ ಆರ್ಥಿಕ ಶಿಸ್ತು ಮರೆಯಾಗ್ತಾ ಇದೆ. ದೇಶಪಾಂಡೆ ಅವರ ಈ ನಿರುತ್ಸಾಹಕ್ಕೆ ಇತ್ತೀಚೆಗೆ ವಿಶ್ವವಿದ್ಯಾನಿಲಯದ ಕುಲಪತಿ ಹಾಗೂ ರಾಜ್ಯಪಾಲ ಭಾರದ್ವಾಜ್ ದೇಶಪಾಂಡೆ ಉನ್ನತ ಶಿಕ್ಷಣ ಖಾತೆಯನ್ನ ಸಮರ್ಪಕವಾಗಿ ನಿರ್ವಹಿಸುತ್ತಿಲ್ಲ ಎಂದು ಅಸಮಾಧಾನವನ್ನ ಸಿಎಂ ಮುಂದೆ ಹೊರಹಾಕಿದ್ರು. ಇದು ಹೀಗೆ ಮುಂದುವರೆದರೆ ರಾಜ್ಯದ ವಿಶ್ವವಿದ್ಯಾಲಯಗಳು ಹಣ ಪಡೆಯುವ ಕೇಂದ್ರಗಳಾಗುವುದರಲ್ಲಿ ಸಂಶಯವಿಲ್ಲ. ವಿನಾಯಕ್ ಗಂಗೊಳ್ಳಿ, TV9 ಬೆಂಗಳೂರು.